ಎಲೆಕ್ಷನ್ ಟೈಮಲ್ಲಿ ಹಣ ಸಾಗಾಟ ಆಗ್ತಾ ಇರುತ್ತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸುವ ಮೂಲಕ ಪೊಲೀಸರು ತಪಾಸಣೆ ಮಾಡುವ ಮೂಲಕ ಅದನ್ನ ತಡೆಗಟ್ಟಿದ್ದಾರೆ. ಚುನಾವಣಾ ಅಕ್ರಮ ನಡೀಬಾರದು ಅಂತ ನೀತಿ ಸಂಹಿತೆ ಆಲ್ರೆಡಿ ಉಲ್ಲಂಘನೆ ಆಗಿದೆ ಅಂತ ನೋಡಿ. ಬಾಗಲಕೋಟೆಯಲ್ಲಿ ದಾಖಲೆ ಇಲ್ಲದೆ ಕಾರ್ನಲ್ಲಿ ಸಾಗಿಸುತ್ತಿದ್ದ 15.5 ಲಕ್ಷಕ್ಕೂ ಹೆಚ್ಚು ಹಣ ಸೀಸ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 15.50 ಅಂದ್ರೆ 15.5 ಲಕ್ಷ ರೂಪಾಯಿ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಅದಕ್ಕೆ ದಾಖಲೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬಬಲೇಶ್ವರದಿಂದ ಕುಷ್ಟಗಿ ಕಡೆಗೆ ಹೊರಟಂತಹ ಕಾರಲ್ಲಿ ಹಣ ಸಾಗಾಟ ಆಗ್ತಾ ಇತ್ತಂತೆ. ತಪಾಸಣೆ ಮಾಡಿದಾಗ ದುಡ್ಡಿರೋದನ್ನ ಕಂಡಂತಹ ಪೊಲೀಸರು ಅದನ್ನ ಸೀಸ್ ಮಾಡಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದುಡ್ಡೇನೋ ಸಾಗಾಟ ಮಾಡ್ತಿದ್ದೀರಿ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ, ಯಾಕಾಗಿ ತಗೊಂಡು ಹೋಗ್ತಾ ಇದ್ರಿ, ಇದರ ಮೂಲ ಏನು, ಅದಕ್ಕೆ ದಾಖಲಾತಿಗಳು ಎಲ್ಲವನ್ನ ಕೂಡ ಕೊಡಬೇಕಾಗುತ್ತೆ. ಕೊಡದೆ ಹೋದಲ್ಲಿ ಇದು ಚುನಾವಣೆಗೆ ಬಳಕೆ ಆಗ್ತಾ ಇರಬಹುದು ಅನ್ನೋ ಡೌಟ್ ಅಲ್ಲಿ ಅದನ್ನ ಸೀಸ್ ಮಾಡಿರ್ತಾರೆ ಪೊಲೀಸರು. ಹಂಗಾಗಿ ನೀತಿ ಸಂಹಿತೆ ಆಲ್ರೆಡಿ ಉಲ್ಲಂಘನೆ ಆಗಿದೆ ಬಾಗಲಕೋಟೆ ಭಾಗದಲ್ಲಿ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದ ಸರಿಸುಮಾರು 15.50 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರಂತೆ ಪೊಲೀಸರು. ದೃಶ್ಯ ನೋಡ್ತಾ ಇದ್ದೀರಿ. ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆಗಳಾಗ್ತಾ ಇದೆ. ಅಲ್ಲಿ ಯಾವುದೇ ದುಡ್ಡನ್ನ ನೀವು ಸಾಗಾಟ ಮಾಡ್ತೀರಿ ಅಂದ್ರೆ ದಾಖಲೆ ಇರಬೇಕು, ದಾಖಲೆ ಇರಲಿಲ್ಲ ಅಂದ್ರೆ ಹಿಂಗ್ ಸೀಸ್ ಮಾಡ್ತಾರೆ ಪೊಲೀಸರು. ಚುನಾವಣಾ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಲಾಗಿರುತ್ತೆ. ಪೊಲೀಸರು ಇರ್ತಾರೆ, ಹದ್ದಿನ ಕಣ್ಣಿರುತ್ತೆ, ಎಲ್ಲವನ್ನ ಕೂಡ ಚೆಕಿಂಗ್ ಗಳನ್ನ ಮಾಡ್ತಿರ್ತಾರೆ. ಆಗ ಸಿಕ್ಕಿರುವಂತಹ ದುಡ್ಡು ದೃಶ್ಯ ನೋಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿ. ಅಶೋಕ್, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಂತೆ? ಇದಕ್ಕೆ ದಾಖಲೆ ಏನಾದ್ರೂ ಕೊಟ್ರಾ? ದಾಖಲೆ ಇಲ್ಲ ಅನ್ನೋ ಕಾರಣಕ್ಕೆ ಸೀಸ್ ಮಾಡಿದ್ದಾರಾ? ಬಾಗಲಕೋಟೆ ಉಪಚುನಾವಣೆ ಸಂಬಂಧ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಾದ್ಯಂತ 24 ಚೆಕ್ ಪೋಸ್ಟ್ ಗಳನ್ನು ನಿರ್ಮಿಸಲಾಗಿರುವಂತದ್ದು. ನಿನ್ನೆ ರಾತ್ರಿ ನೈನೇಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ ಏನು ಮಾರುತಿ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಏನು ದಾಖಲೆ ಇಲ್ಲದೆ 15.50 ಲಕ್ಷ ರು ಸಾಗಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಬಬಲೇಶ್ವರದಿಂದ ಕುಷ್ಟಗಿ ಕಡೆ ಈ ಒಂದು ಕಾರ್ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇದನ್ನ ತಪಾಸಣೆ ನಡೆಸಿದಂತ ಪೊಲೀಸರು ಈ ಒಂದು 15.50 ಲಕ್ಷದಷ್ಟು ರು ಪತ್ತೆಯಾಗಿರುವಂತದ್ದು. ಇದಕ್ಕೆ ಸದ್ಯಕ್ಕೆ ಅದನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರಿಗೆ ಆ ದಾಖಲೆ ನಂತರ ಅದನ್ನ ರಿಲೀಸ್ ಮಾಡೋದಾಗಿ ತಿಳಿಸಿರುವಂತದ್ದು. ಓಕೆ ಅಶೋಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.